ಪ್ರಶ್ನೋತ್ತರ 16ನೇ ದಿವಸ. ಪ್ರಶ್ನೋತ್ತರ 16ನೇ ದಿವಸ. ಪ್ರಶ್ನೋತ್ತರವನ್ನು ಇವತ್ತು ನೀವು 16ನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ. ಈಗ ಸ್ವಲ್ಪ ಸಮಯ ವ್ಯರ್ಥ ಮಾಡಬೇಡ್ರಿ, ಬೇಗ ಬೇಗ ಪ್ರಶ್ನೆಗಳನ್ನು ಕೇಳ್ರಿ. ದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಂ ಪೂಜಾ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯ ರತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ಬಲಿ ಮಹಾರಾಜರಿಗೆ. ಇದು ಇನ್ನೀಗ ಮುಂದಿನ ಪ್ರಶ್ನೆ. ಶಾಸ್ತ್ರ ಎಷ್ಟು ನಂಬರ್ ನಡೀತೈತಿ ನಿಮಗೆ? ನಿನ್ನೆ 16 ಮುಗಿದಿತ್ತು. ನಿನ್ನೆ ಮುಗಿಸಿ ಹೋಗಿದ್ದೀರಿ ಹೋಗೊತ್ತಿಗೆ, ಸರಿಯಾಗಿ ಎಲ್ಲರೂ ನೆನ್ಪಿಟ್ಟಿದ್ದೀರಿ. ಈಗ ಎಷ್ಟನೇ ನಂಬರ್ ಬೇಕು ನಿಮ್ಗೆ ಶಾಸ್ತ್ರದ್ದು? 17ನೇ ನಂಬರ್ ಶಾಸ್ತ್ರ. ಈಗ ಜಾಸ್ತಿ ಸಮಯವನ್ನು ಹಾಳು ಮಾಡಬೇಡಿ. ಮತ್ತು ಬೇರೆ ಯಾವುದೇ ರೀತಿ ನಿಮಗೆ ಮಧ್ಯದಲ್ಲಿ ಪ್ರಶ್ನೆಗಳನ್ನು ನಾನೇನು ಅನ್ನೋದಿಲ್ಲ, ನೇರವಾಗಿ ಶಾಸ್ತ್ರವನ್ನು ಹೇಳ್ತಾ ಹೋಗ್ತೇನೆ, ಯಾಕೆಂದರೆ ಸಮಯ ಭಾಳ ವೇಸ್ಟ್ ಆಗ್ತಾಯಿದೆ. ಶಾಸ್ತ್ರ ನಂಬರ್ 17 ನೋಡಿ. ಆದಿಪುರಾಣ ಶಾಸ್ತ್ರ ಬರೆದಿರೋರು ಆಚಾರ್ಯ ಭಗವಾನ್ ಜಿನಸೇನರು. ಅದರಲ್ಲಿ ಭಾಗ 1, ಪರ್ವ 13, ಶ್ಲೋಕ ನಂಬರ್ 195. ಪುಟ ಸಂಖ್ಯೆ ಅದು ಚೇಂಜ್ ಆಗ್ತಿರುತ್ತೆ, ಪುಟ ಸಂಖ್ಯೆ ಬೇರೆ ಬೇರೆ ಶಾಸ್ತ್ರದಲ್ಲಿ, ಆದರೂ ಕೂಡ ಹೇಳಿರ್ತೀನಿ. ಪುಟ ಸಂಖ್ಯೆ 492. ಎಲ್ಲ ಶಾಸ್ತ್ರದಲ್ಲಿ ನಿಮಗೆ ಪುಟ ಸಂಖ್ಯೆ ಒಂದೇ ಸಿಗಬೇಕು ಅಂತಿಲ್ಲ, ಬೇರೆ ಬೇರೆ ಶಾಸ್ತ್ರದಲ್ಲಿ ಪುಟ ಸಂಖ್ಯೆ ಬೇರೆ ಸಿಗ್ಬೋದು. ಆದರೆ ಪರ್ವ ಮತ್ತು ಶ್ಲೋಕ ನಂಬರ್ ಇದು ಬಹಳ ಮಹತ್ವಪೂರ್ಣ, ಅದು ಚೇಂಜ್ ಆಗೋದಿಲ್ಲ ಯಾವಾಗಲೂ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಯಾವುದು ಆದಿಪುರಾಣ ಶಾಸ್ತ್ರ ಬರೆದಿರುವಂಥ ಆಚಾರ್ಯ ಭಗವಾನ್ ಜಿನಸೇನರು, ಅದರ ಪರ್ವ ನಂಬರ್ 13, ಶ್ಲೋಕ ನಂಬರ್ 195. ಅಲ್ಲಿ ಏನು ಬರೀತಾರೆ ಗೊತ್ತಾ ಅವರು? ಮಾನನೀಯ ಮುನೀಂದ್ರಾಣಂ ಅಂದರೆ ಅಭಿಷೇಕದ ಬಗ್ಗೆ, ಜಿನೇಂದ್ರ ಭಗವಾನರ ಅಭಿಷೇಕದ ಬಗ್ಗೆ ಬರಿತಾರವರು. ಮಾನನೀಯ ಮುನೀಂದ್ರಾಣಂ ಏನಿರ್ಬೋದು ಇದರ ಅರ್ಥ ನೋಡೋಣ. ನೋಡಿ, ಆ ಗಂಧೋದಕದ ಧಾರೆ ಮುನಿಗಳಿಗೂ ಮಾನ್ಯ ಇದೆ. ಅಂದರೆ ಇಲ್ಲಿ ಸಂಸ್ಕೃತದಲ್ಲಿ ಮುನೀಂದ್ರಾಣಂ ಈ ಶಬ್ದ ಇದೆ, ಆದರೆ ಹಿಂದಿಯಲ್ಲಿ ಅರ್ಥ ಅದನ್ನು ಸರಿಯಾಗಿ ಮಾಡಿಲ್ಲ. ಅಂದರೆ ನೀವು ಆ ರೀತಿ ಸಂಸ್ಕೃತ ವ್ಯಾಕರಣ ಯಾರ ಹತ್ರ ಇದೆ ಅವ್ರ ಹತ್ರ ಇದನ್ನು ತಿಳಿಬೇಕಾಗುತ್ತೆ. ಈಗಿಲ್ಲಿ ಶಾಸ್ತ್ರ ಒಳಗಡೆ ಏನು ಬರ್ತಾರೆ ಆಚಾರ್ಯ ಭಗವಾನ್ ಜಿನಸೇನ್? ಮಾನನೀಯ ಮುನೀಂದ್ರಾಣಂ ಅಂದರೆ ಮುನಿಗಳ ಇಂದ್ರರಿಂದನೂ ಕೂಡ ಮಾನನೀಯ ಇದೆ ಈ ಅಭಿಷೇಕ. ಈಗ ವಿಚಾರ ಬರ್ತದೆ, ಮುನಿಗಳ ಇಂದ್ರರು ಯಾರು? ಇದು ವಿಷಯ ಬರುತ್ತೆ ನೋಡಿ. ಇದನ್ನು ನೀವು ಆ ಶಾಸ್ತ್ರದಲ್ಲಿ ಹುಡುಕೋದಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ಬೇರೆ ಶಾಸ್ತ್ರ ಹುಡುಕಬೇಕಾಗುತ್ತೆ. ಶಾಸ್ತ್ರ ಮೂಲಾಚಾರ, ಅದಾಯಿತು. ಮೂಲಾಚಾರ ಶಾಸ್ತ್ರದ ಗಾಥ ನಂಬರ್ 155. ಅಲ್ಲಿ 5 ಜನ ಮುನಿಗಳ ಇಂದ್ರರನ್ನು ಹೇಳಿದ್ದಾರೆ. ಅಂದರೆ ಮುನಿಗಳಲ್ಲಿ ಮುಖ್ಯ ಅವರನ್ನು ಹೇಳಿದ್ದಾರೆ. ಯಾರ್ಯಾರಿಗೆ ಹೇಳಿದ್ದಾರೆ ಗೊತ್ತಾ? ಆಚಾರ್ಯ, ಉಪಾಧ್ಯಾಯ, ಪ್ರವರ್ತಕ, ಸ್ಥವಿರ ಮತ್ತು ಗಣಧರ. ಇವರನ್ನು 5 ಜನರನ್ನು ಅಂದರೆ ಮುನಿಗಳಲ್ಲಿ ಮುಖ್ಯ, ಮುನಿಗಳ ಇಂದ್ರ ಅಂತ ಹೇಳಿದ್ದಾರೆ. ಎಲ್ಲಿ? ಮೂಲಾಚಾರ ಗಾಥ ನಂಬರ್ 155ರಲ್ಲಿ. ಅಂದರೆ ಈ 5 ಆಚಾರ್ಯ, ಉಪಾಧ್ಯಾಯ, ಪ್ರವರ್ತಕ, ಸ್ಥವಿರ ಮತ್ತು ಗಣಧರ ಇವರಿಂದನೂ ಕೂಡ ಮಾನನೀಯ ಜಿನೇಂದ್ರ ಭಗವಾನರ ಆ ಮಹಾ ಅಭಿಷೇಕ ಅಂತ ಹೇಳಿದ್ದಾರೆ. ಆದ್ದರಿಂದ ಈಗ ಬಾಕಿ ಮುನಿಗಳೆಲ್ಲ ಬರ್ತಾರೆ, ಅವರಿಂದ ಕೆಳಗಡೆ ಬರ್ತಾರೆ. ಆದ್ದರಿಂದ ಇದು ಇಷ್ಟು ಅಂದರೆ ಪಂಚಾಮೃತ ಅಭಿಷೇಕದ ಅಥವಾ ಭಗವಾನರ ಅಭಿಷೇಕದ ಇಷ್ಟು ಮಹತ್ವಪೂರ್ಣ ವಿಷಯವನ್ನು ಆಚಾರ್ಯ ಭಗವಾನ್ ಜಿನಸೇನ್ ಹೇಳ್ತಿದ್ದಾರೆ. ಇನ್ನು ಶಾಸ್ತ್ರ ನಂಬರ್ ಎಷ್ಟು? ಶಾಸ್ತ್ರ ನಂಬರ್ 18. ಇಲ್ಲಿ ನೋಡೋಣ. ಈಗ ಶಾಸ್ತ್ರ ನಂಬರ್ 18ರಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿಷ್ಠಾ ತಿಲಕ ಶಾಸ್ತ್ರ ಪ್ರತಿಷ್ಠಾ ತಿಲಕ ಬರೆದಿರುವಂಥವ್ರು ಆಚಾರ್ಯ ನೇಮಚಂದ್ರ ಸೈದ್ಧಾಂತಿಕ ದೇವ್ ಅಂಥೇಳಿ ಅವ್ರು ಬರೆದಿರೋದು. ಇದರಲ್ಲಿ ಪ್ರಥಮ ಪರಿಚ್ಛೇದ ಪುಟ ನಂಬರ್ 23, 24, 25 ಪಂಚಾಮೃತ ಅಭಿಷೇಕದ ಸಂಸ್ಕೃತ ವರ್ಣನೆ ಭಾಳ ಸುಂದರವಾಗಿ ಅದರಲ್ಲಿ ಬರೆದರೆ, ನೀವು ಅಲ್ಲಿಂದನೇ ನೋಡ್ಕೊಳ್ರಿ. ಮತ್ತು ಅದರೊಳಗಡೆ ಪುಟ ಸಂಖ್ಯೆ 211, 212 9ನೇ ಪರಿಚ್ಛೇದ ಅದನ್ನು ಕೂಡ ನೋಡ್ರಿ. ಆಯಿತು. ಈಗ ಯಾಕೆಂದರೆ ಭಾಳ ವಿಸ್ತಾರದ ಸಂಸ್ಕೃತದಲ್ಲಿ ವರ್ಣನೆ ಇರೋದ್ರಿಂದ ನಾನಿಲ್ಲಿ ಭಾಳ ಸಮಯವನ್ನು ಹಾಳು ಮಾಡೋದಕ್ಕಿದ್ದಿಲ್ಲ. ಖಾಲಿ ನಿಮಗೆ ಶಾಸ್ತ್ರ ಮತ್ತು ಬರೆದಿರುವಂಥ ಆಚಾರ್ಯರು ಮತ್ತು ಪುಟ ನಂಬರ್ 1 ಕೊಟ್ಟಿದ್ದೀನಿ. ಈಗ ಮುಂದಿನ ಶಾಸ್ತ್ರ ಶಾಸ್ತ್ರ ನಂಬರ್ 19. ಶಾಸ್ತ್ರ ನಂಬರ್ 19ರೊಳಗಡೆ ಮತ್ತೆ ಪ್ರತಿಷ್ಠಾ ತಿಲಕ ಆಚಾರ್ಯ ನೇಮಚಂದ್ರ ಸೈದ್ಧಾಂತಿಕ ದೇವ್ 13ನೇ ಪರಿಚ್ಛೇದ ಪುಟ ನಂಬರ್ 307, 308, 309 ಅಲ್ಲಿ ಸಂಸ್ಕೃತದಲ್ಲಿ ಪಂಚಾಮೃತ ಅಭಿಷೇಕದ ಭಾರಿ ದೊಡ್ಡ ವರ್ಣನೆ ಇದೆ. ನೀವು ಅಲ್ಲಿಂದನೇ ನೋಡ್ಕೊಡ್ರಿ, ಇಲ್ಲಾಂದರೆ ನಮಗೆ ಸಮಯ ಆದಾಗ ಅದನ್ನು ನಿಮಗೆ ಓದಿ ತಿಳಿಸಿ ಹೇಳ್ತೀವಿ.
ಈಗ ಖಾಲಿ ಶಾಸ್ತ್ರದ ನಂಬರ್ ಕೊಡ್ತೀವಿ, ಆದ್ದರಿಂದ ಅದರ ಡೀಟೇಲ್ ನಾನು ಹೇಳೋಕ್ಕೆ ನಂಗೆ ಸಮಯ ಆಗ್ತಾ ಇಲ್ಲ. ಈಗ ಶಾಸ್ತ್ರ ನಂಬರ್ ಶಾಸ್ತ್ರ ನಂಬರ್ 20 ಶ್ರಾವಕ ಆಚಾರ ಸಂಗ್ರಹ ಭಾಗ 3 ಆಚಾರ್ಯ ಉಮಾಸ್ವಾಮಿ ಶ್ರಾವಕಾಚಾರದಲ್ಲಿ ಶ್ಲೋಕ ನಂಬರ್ 134. ನೀವು ಬೇರೆ ನೆನ್ಪಿಟ್ಕೊಬಿಡ್ರಿ, ಇಷ್ಟೇ ಸಾಕು. ಅದರೊಳಗಡೆ ಆಚಾರ್ಯ ಉಮಾಸ್ವಾಮಿ ಅವರ ಶ್ರಾವಕಾಚಾರ, ಅದರೊಳಗಡೆ ಶ್ಲೋಕ ನಂಬರ್ 134. ಹಾಂ ನೋಡಿ, ಅಲ್ಲೇನು ಬರೀತಾರೆ ಅಂದರೆ, ಶುದ್ಧ ಜಲ, ಇಕ್ಷುರಸ, ತುಪ್ಪ, ಹಾಲು, ಮೊಸರು ಮತ್ತು ಆಮ್ರಜನಿತ ರಸಗಳಿಂದ ತಥಾ ಸರ್ವೌಷಧಿಗಳ ಚೂರ್ಣದಿಂದ ಭಾವಪೂರ್ವಕ ಜಿನೇಂದ್ರ ದೇವರ ಅಭಿಷೇಕ ಮಾಡಬೇಕು. ಅರ್ಥಾಯ್ತು? ಅದೇನಾದ್ಮೇಲೆ ಶಾಸ್ತ್ರ ನಂಬರ್ 21. ಈಗ ಮಹಾಶಾಸ್ತ್ರ ಬಂತು, ಪದ್ಮಪುರಾಣ. ಯಾರೋ ಮೊನ್ನೆ ಪ್ರಶ್ನೆ ಕೇಳಿದರು, ಖಾಲಿ ಪದ್ಮಪುರಾಣದ ರೆಕಾರ್ಡ್ ಮಾತ್ರ ನೀವು ಕೊಡ್ತೀರಾ, ಬೇರೆ ಶಾಸ್ತ್ರದಲ್ಲಿ ಪಂಚಾಮೃತ ಅಭಿಷೇಕ ಇದೆಯೋ ಅಂತ ಕೇಳಿದರು. ಅದಕ್ಕೆ ನಾನು ಪದ್ಮಪುರಾಣನ್ನೇ ಲಾಸ್ಟ್ನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಅಂತಲ್ಲ, ಇನ್ನೂ ಸಾಕಷ್ಟು ಶಾಸ್ತ್ರಗಳಿದ್ದಾವೆ. ಅದಕ್ಕೋಸ್ಕರ ಬೇರೆ ಶಾಸ್ತ್ರಗಳನ್ನ ಹೇಳಿದ್ದಾಯಿತು. ಈಗ ಪದ್ಮಪುರಾಣ ಬರೆದಿರೋಂಥ ಆಚಾರ್ಯ ಯಾರು? ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಿ. ಬರೆದಿರೋಂಥವ್ರು ಯಾರು? ವಾಯ್ಸ್ ಮಾಡ್ತಾ ಇಲ್ಲ, ಏನು ಮಾಡೋದು. ಬರೆದಿರೋ ರವಿಶೇಣ್, ಆಚಾರ್ಯ ರವಿಶೇಣ್. ಪದ್ಮಪುರಾಣ ಶಾಸ್ತ್ರ, ಅದರಲ್ಲಿ ಭಾಗ 2, ಪರ್ವ ನಂಬರ್ 32, ಶ್ಲೋಕ ನಂಬರ್ 165ರಿಂದ 169. ಇದನ್ನು ಒಂದು ಸ್ವಲ್ಪ ಇನ್ನೊಂದ್ಸಲ ಕೇಳಿ. ಗ್ರಂಥ ಪದ್ಮಪುರಾಣ, ಬರೆದಿರುವಂಥ ಆಚಾರ್ಯರು ಆಚಾರ್ಯ ಭಗವಾನ್ ರವಿಶೇಣ್. ಈ ಶಾಸ್ತ್ರ 1350 ವರ್ಷಗಳ ಹಿಂದಿಂದು. ಅದರಲ್ಲಿ 2ನೇ ಭಾಗ, ಪರ್ವ ನಂಬರ್ 32, ಶ್ಲೋಕ ನಂಬರ್ 165ರಿಂದ 169. ಅದರೊಳಗಡೆ ಇಷ್ಟು ಸುಂದರವಾದ ವರ್ಣನೆಯನ್ನು ಬರೀತಾರೆ ನೋಡ್ರಿ, ಬಹಳ ಸುಂದರವಾದ ವರ್ಣನೆ. ಅದನ್ನು ನಿಮಗೆ ನಮ್ಮ ಪದ್ಮಪುರಾಣ ಮೆಮೊರಿ ಕಾರ್ಡ್ನೊಳಗಡೆ ಹೇಳಿದ್ದೀನಿ ಮತ್ತು ಸಾಕಷ್ಟು ಸತಿ ಹೇಳಿದ್ದೀನಿ. ಈಗ ಅಲ್ಲಿ ಆಚಾರ್ಯ ಭಗವಾನ್ ಅವರ ಲೇಖನಿಂದನೇ ಕೇಳಿ ಎಷ್ಟು ಚಂದ ಹೇಳ್ತಾರೆ ಅಂಥೇಳಿ. ಯಾವ ಮನುಷ್ಯ ಸುಗಂಧಿತ ಜಲದಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುತ್ತಾರೆ, ಅವರು ಎಲ್ಲಿ ಎಲ್ಲಿ ಉತ್ಪನ್ನರಾಗುತ್ತಾರೆ ಅಲ್ಲಿ ಅಭಿಷೇಕಕ್ಕೆ ಪ್ರಾಪ್ತರಾಗುತ್ತಾರೆ. ಹಾಗಂತ ಶ್ಲೋಕ ನಂಬರ್ 165ರಲ್ಲಿದೆ. ಇನ್ನು ಮುಂದೆ ಕೇಳಿ. ಯಾರು ಹಾಲಿನ ಧಾರೆಯಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುತ್ತಾರೆ, ಅವರು ಹಾಲಿನ ಅಂದರೆ ಬಿಳಿಯ ಅಂದರೆ ಧವಳ ವಿಮಾನದಲ್ಲಿ ಉತ್ತಮ ಕಾಂತಿಯ ಧಾರಕನಾಗಿ ಅಲ್ಲಿ ಜನಿಸುತ್ತಾರೆ. ಇದರದ ಶ್ಲೋಕ ನಂಬರ್ 166. ಯಾರು ಮೊಸರಿನ ಕಳಸದಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುತ್ತಾರೆ, ಅವರು ಮೊಸರಿನ ಸಮಾನ ಸ್ಪರ್ಶವಿರುವ ಸ್ವರ್ಗದಲ್ಲಿ ಉತ್ತಮ ದೇವನಾಗುತ್ತಾನೆ. ಇದು ಶ್ಲೋಕ ನಂಬರ್ 167. ಯಾರು ತುಪ್ಪದಿಂದ ಜಿನೇಂದ್ರ ದೇವರ ಅಭಿಷೇಕ ಮಾಡುತ್ತಾರೆ, ಅವರು ಕಾಂತಿ, ದ್ಯುತಿ ಮತ್ತು ಪ್ರಭಾವದಿಂದ ಯುಕ್ತ ವಿಮಾನದ ಸ್ವಾಮಿ ದೇವ ಆಗುತ್ತಾನೆ. ಇದು ಶ್ಲೋಕ ನಂಬರ್ 168. ಪುರಾಣಗಳಲ್ಲಿ ಕೇಳಲು ಸಿಗುತ್ತದೆ, ಅಭಿಷೇಕದ ಪ್ರಭಾವದಿಂದ ಅನಂತ ವೀರ್ಯಾದಿ ಅನೇಕ ವಿದ್ವಜ್ಜನ ಸ್ವರ್ಗದ ಭೂಮಿಗಳಲ್ಲಿ ಅಭಿಷೇಕಕ್ಕೆ ಪ್ರಾಪ್ತರಾದರು. ಅಂದರೆ ಇಲ್ಲಿ ಯಾರು ಜಿನೇಂದ್ರ ಭಗವಾನರ ಅಭಿಷೇಕ ಮಾಡ್ತಾರೆ, ಅವ್ರನ್ನ ಸ್ವರ್ಗದಲ್ಲಿ ದೊಡ್ಡ ಅಭಿಷೇಕ ಅವ್ರಿಗೆ ಮಾಡ್ತಾರೆ ಅಂತ ದೇವತೆಗಳು ಹೇಳಿದ್ದಾರೆ. ಇದು ಶ್ಲೋಕ ನಂಬರ್ 169. ಇಲ್ಲಿ ಏನಂದರೆ 165ರಿಂದ 169 ತನಕ ಶ್ಲೋಕ ನಂಬರ್ ಇಷ್ಟು ದೊಡ್ಡ ವರ್ಣನೆ ಇದೆ. ಅದು ಪರ್ವ ನಂಬರ್ 32. ಮತ್ತೆ ಅಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಡಿ, ಪರ್ವಗಳು ಭಾಳ ಬರ್ತಾವೆ, ಅದರೊಳಗಡೆ 100ಗಿಂತ ಮೇಲೆ ಜಾಸ್ತಿ ಪರ್ವಗಳಿದ್ದಾವೆ. ಪರ್ವ ನಂಬರ್ 32, ಪರ್ವ ನಂಬರ್ 32 ಶ್ಲೋಕ ನಂಬರ್ 165ರಿಂದ 169ರಲ್ಲಿ ಪದ್ಮಪುರಾಣದಲ್ಲಿ ನೋಡ್ರಿ. ಡೈರೆಕ್ಟ್ ಆಚಾರ್ಯ ಭಗವಾನ್ ರವಿಶೇಣ್ ಏನು ಬರೀತಾರೆ ನೀವೇ ನಿಮ್ಮ ಕಣ್ಣಿನಿಂದ ನೋಡ್ರಿ. ಅರ್ಥ ಆಯಿತು? ಈಗ ಇವ್ರು ಏನು ಬೇಕಾದ್ರೂ ಹೇಳ್ತಾರೆ ಅಂದ್ಕೂಡಲೇ ನಾವೇನು ಶಾಸ್ತ್ರ ಬಿಡೋದಕ್ಕೆ ಬರೋಲ್ಲ, ಅಥವಾ ನಮ್ಮೇನು ಜೈನ ಧರ್ಮ ಬಿಟ್ಟು ನಾವೇನು ಬೇರೆ ಜಾತಿ ಕನ್ವರ್ಟ್ ಹಾಕಿ ಬರೋದಿಲ್ಲ. ನಾವು ಜೈನರೇ ಇದ್ದೀವಿ, ನಾವು ಜೈನರಾಗಿ ಉಳಿಬೇಕಾಗುತ್ತೆ. ನಮಗೆ ಆರ್ಷ್ ಆಗಮ್ ಅಷ್ಟು ದೊಡ್ಡ ಭದ್ರ ಪರಂಪರೆ ಇದೆ, ಇರಲಿ. ಅದಾದ ನಂತರ ಶಾಸ್ತ್ರ ನಂಬರ್ 22. ಅದೇ ಮತ್ತೆ ಮೇಲ್ಕಂಡ ಶಾಸ್ತ್ರ ಪದ್ಮಪುರಾಣ. ಬರೆದವ್ರು ಯಾರು? ಆಚಾರ್ಯ ರವಿಶೇಣ್. ಆಚಾರ್ಯ ರವಿಶೇಣ್ ಬರೆದಿರೋದು ಅದನ್ನು, ಆಮೇಲೆ ಮನೆ ಕೆಲಸದಾರಲ್ಲ ನಮ್ಮ ಮನೆಯದು, ಆಚಾರ್ಯ ರವಿಶೇಣ್ ಬರೆದಿರೋದು. ಅದೇ ಮೇಲ್ಕಂಡ ಶಾಸ್ತ್ರ ಮಹಾಶಾಸ್ತ್ರ ಪದ್ಮಪುರಾಣ ಬರೆದಿರೋಂಥ ಆಚಾರ್ಯ ಭಗವಾನ್ ರವಿಶೇಣ್.
ಪರ್ವ ನಂಬರ್ 96 ಶ್ಲೋಕ ನಂಬರ್ 21. ಭಾಗ 3ರಲ್ಲಿ ಅಂದ್ರೆ ಯಾವ ರೀತಿನೇ ಬೇಕಾದ್ರೂ ಬರುತ್ತೆ, ಒಂದು ಪುಸ್ತಕದಲ್ಲಿ ಬೇಕಾದ್ರೂ ಬರುತ್ತೆ, ಭಾಗ 3ರಲ್ಲಿ ಬೇಕಾದ್ರೂ ಬರುತ್ತೆ ಪದ್ಮಪುರಾಣ, ಅದರಲ್ಲಿ ಭಾಗ 3ರಲ್ಲಿ ಬರುತ್ತೆ. ಇದು ಭಾಗ 3ರಲ್ಲಿ ಪುಟ ನಂಬರ್ 197. ಅದು ನಿಮಗೆ ಬೇಡ, ಯಾಕೆಂದರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಶಾಸ್ತ್ರದಲ್ಲಿ ಪುಟಗಳು ಚೇಂಜ್ ಆಗ್ತವೆ. ನೀವು ಇಷ್ಟು ಮಾತ್ರ ನೆನ್ಪಿಟ್ಕೊಳ್ರಿ, ಶಾಸ್ತ್ರ ಪದ್ಮಪುರಾಣ ಬರೆದಿರೋಂಥ ಆಚಾರ್ಯ ಭಗವಾನ್ ರವಿಶೇಣ್, ಪರ್ವ ನಂಬರ್ 96 ಶ್ಲೋಕ ನಂಬರ್ 21, ಅಷ್ಟೇ ಸಾಕು. ಅಲ್ಲಿ ಬರೀತಾರೆ, ಜಿನೇಂದ್ರ ಭಗವಾನರ ಚಾರಿತ್ರ್ಯಕ್ಕೆ ಸಂಬಂಧ ಇಡುವ ಚಿತ್ರಪಟ ಬಿಡಿಸಿದರು ಮತ್ತು ತುಪ್ಪ, ಹಾಲು ಆದಿಗಳಿಂದ ತುಂಬಿದ ಕಳಸಗಳನ್ನು ತರಿಸಿದರು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅದು ಬಹಳ ದೊಡ್ಡ ಡೀಟೇಲ್ ಇದೆ, ಇಲ್ಲಿ ನನಗೆ ಈಗ ಅದನ್ನು ಹೇಳೋಕ್ಕಾಗಲ್ಲ. ಶಾಸ್ತ್ರ ಬೇಕಾದ್ರೆ ನಾಳೆ ಮತ್ತೆ ಅದನ್ನು ಹೇಳ್ತೀನಿ. ಈಗ ಶಾಸ್ತ್ರ ನಂಬರ್ 23 ನೋಡಿ, ಆದಿಪುರಾಣ ಶಾಸ್ತ್ರ ಭಾಗ 2 ಪರ್ವ 41. ಪರ್ವ ನೆನ್ಪಿಟ್ಕೊಳ್ರಿ, ಪರ್ವ 41 ಶ್ಲೋಕ ನಂಬರ್ 86. ಅಲ್ಲಿ ಬರೆದರೆ, ಭರತ ಚಕ್ರಿ ದನದ ಹಾಲಿನಿಂದ ಪೃಥ್ವಿಯನ್ನು ಸಿಂಚನ ಮಾಡಿದ. ನೋಡಿ, ಇಷ್ಟು ಮಾತ್ರ ಅಲ್ಲಿದು ಡೀಟೇಲ್ ಇದೆ, ಬೇರೆ ಡೀಟೇಲ್ ಅಲ್ಲಿ ಸಿಗ್ತಾ ಇಲ್ಲ. ಅದನ್ನು ನಾವು ಬೇರೆ ಡೀಟೇಲ್ ಈಗ ಬೇರೆ ಶಾಸ್ತ್ರದಲ್ಲಿ ನೋಡಬೇಕಾಗುತ್ತೆ. ಭರತೇಶ ವೈಭವ ಅಂಥೇಳಿ ಒಂದು ಶಾಸ್ತ್ರ ಇದೆ, ಅದರಲ್ಲಿ ಬಹಳ ದೊಡ್ಡ ವಿಸ್ತಾರವಾಗಿ ಹೇಳಲಾಗಿದೆ. ಜಲಾಭಿಷೇಕ, ಎಳ್ನೀರಿನ ಅಭಿಷೇಕ, ಬಾಳೆಹಣ್ಣಿನ ಅಭಿಷೇಕ, ಸಕ್ಕರೆ ಅಭಿಷೇಕ, ಕಬ್ಬಿನ ಹಾಲಿನ ಅಭಿಷೇಕ, ಆಮ್ರರಸದ ಅಭಿಷೇಕ, ತುಪ್ಪ, ಹಾಲು, ಮೊಸರಿನ ಅಭಿಷೇಕ, ಭರತ ಚಕ್ರಿ ಮಾಡಿದ ವೀಕ್ಷಣೆಗೆ, ಅಂದರೆ ಅದನ್ನು ನೋಡೋದಕ್ಕೆ ಭರತಚಕ್ರವರ್ತಿ ಮಾಡಿರುವಂಥ ಮಹಾಭಿಷೇಕದ ವೀಕ್ಷಣೆಗೆ ಭರತ ಚಕ್ರಿಯ ಪರಿವಾರದವರು, ಅಂದರೆ ಅವನ ಪರಿವಾರದವರು 12 ಲಕ್ಷ ಸಂಖ್ಯೆಯಲ್ಲಿ ಇದ್ದರು. ಅರ್ಥ ಆಯಿತು? ಇದು ಭರತೇಶ್ವರ ವೈಭವ ಅನ್ನೋಂಥ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಅಲ್ಲಿಂದ ನೀವು ನೋಡ್ಕೊಳ್ರಿ. ಅದಾದ ನಂತರ ಶಾಸ್ತ್ರ ನಂಬರ್ ಶಾಸ್ತ್ರ ನಂಬರ್ 24ರಲ್ಲಿ ನಾನು ಹಳೆ ಶಾಸ್ತ್ರದ ರೆಕಾರ್ಡ್ ಕೊಡಲ್ಲ, ಏಕದಮ್ ಹೊಸ ಶಾಸ್ತ್ರದ ರೆಕಾರ್ಡ್ ಕೊಡ್ತೀನಿ. ಆ ಹೊಸ ಶಾಸ್ತ್ರದ ಹೆಸರಿದೆ ಚಾರಿತ್ರ್ಯ ಚಕ್ರವರ್ತಿ. ಶಾಸ್ತ್ರದ ಹೆಸರಿದೆ ಚಾರಿತ್ರ್ಯ ಚಕ್ರವರ್ತಿ. ಬರೆದಿರುವಂಥವರು ಸುಮೇರು ಚಂದ್ರ ದಿವಾಕರ್, ಅಂದರೆ ಅಡ್ವೊಕೇಟ್ ಇದ್ರು ಇವರು. ಅಡ್ವೊಕೇಟ್ ಸುಮೇರು ಚಂದ್ರ ದಿವಾಕರ್ ಅಂದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಶಾಂತಿಸಾಗರರ ಅಂದರೆ ಪರಂಪೂಜ ಆಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರ ಸಂಪೂರ್ಣ ಚರಿತ್ರೆಯನ್ನು ಬರೆದಿದ್ದಾರೆ. ಅದ್ರ ಒಳಗಡೆ ಬರೀತಾರೆ, ನೋಡೋಣ. ಶಾಸ್ತ್ರದ ಹೆಸರು ಯಾವುದು? ಚಾರಿತ್ರ್ಯ ಚಕ್ರವರ್ತಿ ಅಷ್ಟೇ. ಶಾಸ್ತ್ರದ ಹೆಸರಿದೆ ಚಾರಿತ್ರ್ಯ ಚಕ್ರವರ್ತಿ. ಅದರೊಳಗಡೆ ಯಾರ್ದು ವರ್ಣನೆ ಮಾಡಿದರೆ? ಆಚಾರ್ಯ ಶಾಂತಿಸಾಗರ ಮಹಾರಾಜರದು ವರ್ಣನೆ ಮಾಡಿದ್ದಾರೆ. ಶಾಸ್ತ್ರದ ಹೆಸರು ಚಾರಿತ್ರ್ಯ ಚಕ್ರವರ್ತಿ. ಅದನ್ನು ಬರೆದವರು ಸುಮೇರ್ ಚಂದ್ರ ದಿವಾಕರ್, ಅಡ್ವೊಕೇಟ್. ಈಗ ಅದರ ಅನೇಕ ಬೇರೆ ಬೇರೆ ಪುಟಗಳಲ್ಲಿ ಬೇರೆ ಬೇರೆ ವಿಷಯನ ಹೇಳಿದ್ದಾರೆ. ಅದನ್ನು ನಿಮ್ಗೆ ಹೇಳ್ತೀವಿ, ಕೇಳಿ. ಸ್ವರ್ಗದಲ್ಲಿ ಜನ್ಮದ ನಂತರ ಸಮ್ಯಕ್ವಿ ದೇವತೆಗಳು ಜಿನೇಂದ್ರರ ಅಭಿಷೇಕ ಮಾಡುತ್ತಾರೆ. ಇದು ಜೈನ ಸಂಸ್ಕೃತಿಯ ಅಂಗ ಇದೆ. ಹಾಗಂತ ಬರೀತಾರೆ ಪುಟ ನಂಬರ್ 209. ಇನ್ನು ಮುಂದೆ, ಹಾಲೇ ಅಭಿಷೇಕಕ್ಕೆ ಯೋಗ್ಯ ವಸ್ತು. ಆಚಾರ್ಯ ಶಾಂತಿಸಾಗರ ಮಹಾರಾಜರು ಇದನ್ನು ಹಾಗಂತ ಹೇಳಿದ್ದಾರೆ. ಹಾಲು ಅಭಿಷೇಕಕ್ಕೆ ಯೋಗ್ಯ ವಸ್ತು, ಹಾಲೇ ಬೇಕು ಅಂತೇಳಿ ಆಚಾರ್ಯ ಭಗವಾನ್ ಅಂದರೆ ಚಾರಿತ್ರ್ಯ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು ಹೇಳಿದ್ದಾರೆ. ಹಾಗಂತ ಸುಮೇರ್ ಚಂದ್ರ ದಿವಾಕರ್ ಬರೆದಿದ್ದಾರೆ ಪುಟ ನಂಬರ್ 302ರಲ್ಲಿ. ಇನ್ನು ಮುಂದೆ, ದಿಬ್ಬದ ಮೇಲೆ ಹಸು ಹಾಲು ಸುರಿಸುತ್ತಿತ್ತು. ಭಗವಾನ್ ಮಹಾವೀರರ ಮೂರ್ತಿ ಮೇಲೆ, ಅಂದರೆ ಒಂದು ಮಣ್ಣಿನ ದಿಬ್ಬದ ಮೇಲೆ ಒಂದು ದನ ಹಸು ಹೋಗಿ ಹಾಲು ಸುರಿಸ್ತಾ ಇತ್ತು ದಿನ. ಇಲ್ಲಿ ಭಗವಾನ್ ಮಹಾವೀರರ ಮೂರ್ತಿ ಅದ್ರ ಒಳಗಡೆ ಇತ್ತು, ಅಂದರೆ ನೆಲದ ಒಳಗಡೆ ಇತ್ತು. ಇದರ ಉಲ್ಲೇಖ ಇದೆ ಪುಟ ನಂಬರ್ 303. ಅರ್ಥ ಆಯಿತು? ಅಂದರೆ ನೋಡಿ, ಇದು ಸ್ವಾಭಾವಿಕ, ಪ್ರಾಕೃತಿಕ. ಹಸು ಹೋಗಿ ಆ ಒಂದು ಜಾಗದಲ್ಲಿ ಭಗವಾನ್ರ ಮೂರ್ತಿ ಕೆಳಗಡೆ ಇತ್ತು, ಮಹಾವೀರ ಭಗವಾನ್ರ ಮೂರ್ತಿ ಮಣ್ಣಿನ ಒಳಗಡೆ ಇತ್ತು, ಯಾರಿಗೆ ಕಾಣ್ತಾ ಇರಲಿಲ್ಲ. ದಿನ ಹಸು ಹೋಗಿ ಹಾಲು ಸುರಿಸ್ತಾ ಇತ್ತು. ಇಷ್ಟು ಪ್ರಾಕೃತಿಕ ಇದ್ದರೂ ಕೂಡ ಇವರು ಭಾಳ ವಿಚಿತ್ರ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಶಾಸ್ತ್ರ ಕಡೆ ನೋಡ್ರಿ ನೀವು. ಗೊತ್ತಾಯ್ತು? ಇನ್ನು ನೋಡಿ, ಪಂಚಾಮೃತ ಅಭಿಷೇಕದ ಭಾಳ ಡೀಟೇಲ್ ಅವ್ರು ಬರೆದಿದ್ದಾರೆ. 308 ಪೇಜ್ ನಂಬರ್ 308. ಅದಾದ ನಂತರ ಅಭಿಷೇಕದ ಪ್ರಕರಣ ಮತ್ತೆ ಬೇರೆ ಬರೆದಿದ್ದಾರೆ. ಅದರೊಳಗಡೆ 458 ಪುಟ ನಂಬರ್ ಮತ್ತು 459 ಪುಟ ನಂಬರ್. ಮತ್ತೆ ಪಂಚಾಮೃತ ಅಭಿಷೇಕ ನೋಡಿಯೇ ಚಾರಿತ್ರ್ಯ ಶಾಂತಿಸಾಗರ ಮಹಾರಾಜರು
ಆಹಾರದಲ್ಲಿ ಕೇವಲ ನೀರು ತಗೊಳ್ಳಲು ಹೇಳ್ತಿದ್ರು. ನೋಡ್ರಿ, ಯಾವಾಗ ಅವ್ರು ಸಮಾಧಿ ತಗೊಂಡ್ರಲ್ಲ, ಅಂದರೆ ನಿಯಮ ಸಲ್ಲೇಖನ ತಗೊಂಡ್ರು, ಆ ಸಮಯದಲ್ಲಿ ಆಚಾರ್ಯ ಶಾಂತಸಾಗರ ಮಹಾರಾಜರು ಪಂಚಾಮೃತ ಅಭಿಷೇಕ ನೋಡಿಯೇ ಆಮೇಲೆ ಕೇವಲ ನೀರು, ಆಹಾರದಲ್ಲಿ ಬೇರೆ ಏನು ತಗೊಳ್ತಾ ಇರಲಿಲ್ಲ, ಸಮಾಧಿ ಸಮಯಕ್ಕೆ ಖಾಲಿ ನೀರು ತಗೊಳ್ಳೋಕೆ ಹೇಳ್ತಾ ಇದ್ರು. ಹಾಗಂತ ಬರೆದಾರೆ 399 ಪೇಜ್ ನಂಬರ್ದು ಬರೆದಾರೆ. ಅದಾದ ನಂತರ ಆಚಾರ್ಯ ಶ್ರೀ ಅಂದರೆ ಚಾರ್ಯಚಕ್ರ ಶಾಂತಸಾಗರ ಮಹಾರಾಜರು ಅಂತಿಮ ಸಮಯದವರೆಗೆ ಪಂಚಾಮೃತ ಅಭಿಷೇಕ ನೋಡುತ್ತಿದ್ದರು. ಹಾಗಂತ 420 ಪೇಜ್ ನಂಬರ್ದಲ್ಲಿ ಬರೆದಾರೆ. ಆಚಾರ್ಯ ಶ್ರೀ ಟ್ರಸ್ಟ್ನವರಿಗೆ ಪಂಚಾಮೃತ ಸಾಮಗ್ರಿ ಜಾಸ್ತಿ ತರಲು ತಿಳಿಸಿದರು. ಅಂದರೆ ಟ್ರಸ್ಟ್ನವ್ರು ಏನು ಮಾಡ್ತಾಯಿದ್ರು, ಹರಾಜು ಮಾಡ್ತಾಯಿದ್ರು, ದಿನ ಅಭಿಷೇಕದ್ದು ಹರಾಜು ಭಾಳ ತಗೊಳ್ತಾಯಿದ್ರು. ಆದರೆ ಭಗವಾನರ ಅಭಿಷೇಕಕ್ಕೆ ಸ್ವಲ್ಪ ದ್ರವ್ಯ ತರ್ತಾಯಿದ್ರು. ಅದಕ್ಕೆ ಚಾರಿತ್ರಚಕ್ರ ಶಾಂತಸಾಗರ ಮಹಾರಾಜರು ಹೇಳಿದ್ರು, ಅಭಿಷೇಕಕ್ಕೆ ಜಾಸ್ತಿ ಪಂಚಾಮೃತ ಅಭಿಷೇಕ ಸಾಮಗ್ರಿ ತರಿಸ್ರಿ. ಇದು ಹೆಂಗೆ ಬರ್ತಾರೆ, ಪೇಜ್ ನಂಬರ್ 427 428. ಇನ್ನು ಮುಂದೆ ಆಚಾರ್ಯ ಶ್ರೀಯವರು ಸಮಾಧಿಸ್ಥ ಶರೀರಕ್ಕೆ ಪಂಚಾಮೃತ ಅಭಿಷೇಕ, ಅಂದರೆ ಆಚಾರ್ಯ ಶ್ರೀಗಳ ಸಮಾಧಿಯಾದಂಥ ಆ ಶರೀರ ಇತ್ತಲ್ಲ, ಆ ಶರೀರಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿದರು. ಹಾಗಂತ ಬರೆದರೆ ಪುಟ ನಂಬರ್ 442. ಇನ್ನು ಪಂಚಾಮೃತ ಅಭಿಷೇಕ ದೇಶಭೂಷಣ ಕುಲಭೂಷಣರದ್ದು, ಅಂದರೆ ಎಲ್ಲಿ ಕುಂತಲಗಿರಿಯಲ್ಲಿ ದೇಶಭೂಷಣ ಮತ್ತು ಕುಲಭೂಷಣರ ಮೂರ್ತಿ ಇದೆಯಲ್ಲ, ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿರೋದು ಆಚಾರ್ಯ ಭಗವಾನ್ ಶಾಂತಸಾಗರ್ ಮಾಡಿಸಿರೋದು. ಅದು ಯಾವುದರಲ್ಲಿದೆ, ಪುಟ ನಂಬರ್ 505. ಮತ್ತು ಇನ್ನು ಪಂಚಾಮೃತ ಅಭಿಷೇಕದ ದೊಡ್ಡ ಪ್ರಕರಣ ಬರ್ತಾರೆ. ಮತ್ತೆ ಪುಟ ನಂಬರ್ 506 507 508 509. ಇದರಲ್ಲಿ ಇಷ್ಟು, ಅಂದರೆ ಈಗ ಹೇಳಿದ್ನಲ್ಲ, ಇದು ಈ ಶಾಸ್ತ್ರದ ಹೆಸರಿದೆ ಚಾರಿತ್ರ ಚಕ್ರವರ್ತಿ. ಇದನ್ನು ಬರೆದವರು ಸುಮೇರುಚಂದ್ರ ದಿವಾಕರ್ ಅಡ್ವೊಕೇಟ್. ಅದರಲ್ಲಿ ಪುಟ ನಂಬರ್ ಇದರೊಳಗಡೆ ಎಲ್ಲಾನು ಪಂಚಾಮೃತ ಅಭಿಷೇಕದ ವರ್ಣನೆ ಆಚಾರ್ಯ ಭಗವಾನ್ ಶಾಂತಸಾಗರ್ ಹೇಳಿದ್ದಾರೆ, ಮಾಡಿಸಿದ್ದಾರೆ, ನೋಡಿದ್ದಾರೆ. ಅದು ಆ ಪುಟಗಳು ನಿಮ್ಗೆ ಹೇಳಿದ್ದೀನಿ. ಇನ್ನೊಂದು ಸಲ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಪುಟ ನಂಬರ್ಗಳು, ಖಾಲಿ ಪುಟ ನಂಬರ್ ಮಾತ್ರ. ಪುಟ ನಂಬರ್ 209 302 303 308 458 459 399 420 427 428 442 505 506 507 508 509. ಈ ಪುಟಗಳಲ್ಲಿ ಚಾರಿತ್ರ ಚಕ್ರವರ್ತಿ ಪುಸ್ತಕ, ಅದರಲ್ಲಿ ಈ ಪುಟಗಳಲ್ಲಿ ಎಲ್ಲೇ ತೆಗೆದ್ರು ನಿಮ್ಗೆ ಆ ಪ್ರಕರಣಗಳು ಪಟ ಸಿಗ್ತಾ ಹೋಗ್ತಾವೆ. ಅರ್ಥ ಆಯ್ತು? ಈಗ ಗೊತ್ತಾಯ್ತು? ಇನ್ನು ಶಾಸ್ತ್ರ ನಂಬರ್ 25. ಗುಡ್. ಶಾಸ್ತ್ರ ನಂಬರ್ 25. ಈಗ ಮಹಾಪುರಾಣ ಅಂದರೆ ಮಹಾಶಾಸ್ತ್ರ ಹರಿವಂಶ ಪುರಾಣ. ಇದು ಸಾಮಾನ್ಯ ಶಾಸ್ತ್ರ ಅಲ್ಲ, ಆಚಾರ್ಯ ಭಗವಾನ್ ಜಿನ್ಸೇನ್ ಬರೆದಿರೋಂಥ ಶಾಸ್ತ್ರ ಹರಿವಂಶ ಪುರಾಣ. ಅದರಲ್ಲಿ ಆಚಾರ್ಯ ಭಗವಾನ್ ಜಿನ್ಸೇನ್ ಬರೀತಾರೆ ಸರ್ಗ ನಂಬರ್ 22, ಶ್ಲೋಕ ನಂಬರ್ 21, 22, 23. ಇನ್ನೊಂದ್ಸಲ ಕೇಳಿ. ಶಾಸ್ತ್ರ ಹರಿವಂಶ ಪುರಾಣ ಬರೆದಿರೋರು ಆಚಾರ್ಯ ಭಗವಾನ್ ಜಿನ್ಸೇನರು. ಸರ್ಗ ನಂಬರ್ 22, ಶ್ಲೋಕ ನಂಬರ್ 21, 22, 23. ಅದರೊಳಗಡೆ ಬರೀತಾರೆ, ಗಂಧರ್ವ ಸೇನಾಳ ಮಾತು ಕೇಳಿ ಸಾರಥಿ ರಥ ವೇಗದಿಂದ ಓಡಿಸಿದ ಮತ್ತು ಸರ್ವಜನ ಅಂದರೆ ಎಲ್ಲರೂ ಜಿನಮಂದಿರ ಮುಟ್ಟಿದರು. ಅಲ್ಲಿ ರಥ ನಿಲ್ಲಿಸಿ ವಸುದೇವ ಮತ್ತು ಗಂಧರ್ವ ಸೇನಾಳು ಇಬ್ಬರು, ವಸುದೇವ ಅಂದರೆ ಬೇರೆ ಯಾರಲ್ಲ, ಶ್ರೀಕೃಷ್ಣನ ಅಪ್ಪ ವಸುದೇವ ಆಯಿತು. ಗಂಧರ್ವ ಸೇನಾಳು ಮಂದಿರ ಪ್ರವೇಶ ಮಾಡಿ 3 ಪ್ರದಕ್ಷಿಣೆ ಬಂದರು ಮತ್ತು ಹಾಲು, ಇಕ್ಷುರಸ, ತುಪ್ಪ, ಮೊಸರು ಮತ್ತು ಜಲಾದಿಗಳಿಂದ ಮನುಷ್ಯ, ಸುರ ಮತ್ತು ಅಸುರರಿಂದ ಪೂಜಿತ ಜಿನೇಂದ್ರ ದೇವರ ಪ್ರತಿಮೆಯ ಅಭಿಷೇಕ ಮಾಡಿದರು. 1200 ವರ್ಷಗಳ ಹಿಂದಿನ ಶಾಸ್ತ್ರ ಹರಿವಂಶ ಪುರಾಣ. ನೋಡಿ, ಈ ಶಾಸ್ತ್ರಗಳನ್ನೆಲ್ಲ ಅವಲೋಕನೆ ಮಾಡಿದರೆ ಗೊತ್ತಾಗುತ್ತೆ. ಈಗ ಏನು ಮಾಡ್ತಾರಲ್ಲ, ಇದು ಕೇವಲ ನಾಟಕ ಕಂಪನಿ ಇದ್ದಾವೆ. ಇವರು ಯಾರು ಅಂದರೆ ಏನು, ಇವರು ನಮ್ಮ ಜೈನರು ಒಳಗಡೆ ಬರೋದಿಲ್ಲ. ಈ ಅಷ್ಟು ತನಕ ನಮ್ಗೆ ಹೇಳಬೇಕಾಗುತ್ತೆ. ಈ ಶಾಸ್ತ್ರಗಳನ್ನೆಲ್ಲ ಅವಲೋಕನ ಮಾಡೋದು ನೋಡಿದ್ರೆ ಅನ್ಸುತ್ತೆ ನಮಗೆ ಇವರು ಭಾಳ ದೊಡ್ಡ ಸಮಾಜದ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಶಾಸ್ತ್ರವನ್ನು ನೋಡಿ, ನಿಮಗೆ ಶಾಸ್ತ್ರದ ನಂಬರ್ಗಳನ್ನು ಕೊಟ್ಟಾಗಿದೆ, ಎಲ್ಲ ಕೊಟ್ಟಾಗಿದೆ. ಶಾಸ್ತ್ರಗಳನ್ನ ನೋಡಿ ನೀವು ನಿಮ್ಮ ಬುದ್ಧಿಯನ್ನು ಶಾಸ್ತ್ರಾನುಸಾರ ಮಾಡಿಕೊಡ್ರಿ. ಜನವಾಣಿಯ ಅನುಸಾರ ಬೇಡ, ಜಿನವಾಣಿಯ ಅನುಸಾರ ನಿಮ್ಮ ಬುದ್ಧಿಯನ್ನು ಮಾಡಿಕೊಂಡು ನಿಮ್ಮ ಕಲ್ಯಾಣ ಮಾಡಿಕೊಳ್ರಿ.
ಈಗ ಸಮಯ ಆಯಿತು. ಮಹಾವೀರ ಭಗವಾನರಿಗೆ